ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆಯೊಂದು ಈಗಾಗಲೇ ಪ್ರಕಟಗೊಂಡಿತ್ತು. ಈ ಅಧಿಸೂಚನೆಯನ್ನ ಮತ್ತೊಮ್ಮೆ ಪ್ರಕಟಿಸಿ ಕಾಲಾವಧಿಯನ್ನು ವಿಸ್ತರಣೆ ಮಾಡಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಅಧಿಸೂಚನೆಯನ್ನು ಎಲ್ಲಿ ಹೊರಡಿಸಲಾಗಿದೆ ಹಾಗೂ ಯಾವ ಹುದ್ದೆಗಳು ಖಾಲಿ ಇವೆ ಹಾಗೂ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಅರ್ಹತೆಗಳು ಏನೇನು, ಅದರಂತೆ ಈ ನೇಮಕಾತಿಯ ಕುರಿತಾದ ಅಧಿಸೂಚನೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೇ ರೀತಿ ಹಲವಾರು ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಮಾಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ತಾವು ಅವುಗಳನ್ನು ಕೂಡ ನೋಡಬಹುದು. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳ ಮಾಹಿತಿಗಳನ್ನು ತಾವು ನಿರಂತರವಾಗಿ ಪಡೆಯಬಹುದಾಗಿದೆ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭಿಸೋಣ. ಈ ನೇಮಕಾತಿ ಸಿಮುಲ್ನಲ್ಲಿ ಆರಂಭಗೊಂಡಿದ್ದು, ಸಿಮುಲ್ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಲ್ಲಿ ಈ ನೇಮಕಾತಿಗೆ ಚಾಲನೆಯನ್ನು ನೀಡಲಾಗಿದೆ. ಒಟ್ಟು ಖಾಲಿ ಹುದ್ದೆಗಳು 194 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಮಹತ್ವದ ದಿನಾಂಕಗಳನ್ನು ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಆರಂಭ ದಿನಾಂಕ 14/6/2026 ಹಾಗೂ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 14/7/2026. ಈ ನಿಗದಿತ ದಿನಾಂಕದೊಳಗಾಗಿ ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಈ ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದ್ರೆ, ಇಲ್ಲಿ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು, ಗರಿಷ್ಠ 40 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. 2A 2B 3A 3B ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು, ಗರಿಷ್ಠ 38 ವರ್ಷ ಒಳಗಿನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 35 ವರ್ಷದೊಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ವಯೋಮಿತಿ ಸಡಿಲಿಕೆ ಕೂಡ ಇದ್ದು, ಅದನ್ನು ನೋಟಿಫಿಕೇಶನ್ ಅಲ್ಲಿ ತಾವು ನೋಡಬಹುದಾಗಿದೆ. ಅದೇ ರೀತಿ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಶುಲ್ಕವನ್ನು ನೋಡೋದಾದ್ರೆ, SC ST ಕ್ಯಾಟಗರಿ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ 500 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಇತರೆ ಪ್ರವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ 1,000 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಈ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ, ಇಲ್ಲಿ ಸಹಾಯಕ ವ್ಯವಸ್ಥಾಪಕರು AHR AI ಹುದ್ದೆಗಳು ಒಟ್ಟು 17 ಹುದ್ದೆಗಳು ಖಾಲಿವೆ. ವೇತನ 83,700 ರೂಪಾಯಿಗಳಿಂದ 1,55,200 ರೂಪಾಯಿಗಳ ವೇತನವನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ವಿದ್ಯಾರ್ಹತೆಯನ್ನು ನೋಡಿದರೆ, ಶೈಕ್ಷಣಿಕ ವಿದ್ಯಾರ್ಥಿ ಆಗಿದೆ. ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶುಸಂಗೋಪನೆ ವಿಷಯದಲ್ಲಿ BVSC ಮತ್ತು AH ಮುಗಿಸಿರಬೇಕಾಗಿರುತ್ತದೆ. ಇನ್ನು ಸಹಾಯಕ ವ್ಯವಸ್ಥಾಪಕರು ಆಡಳಿತ, ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ವೇತನ ಶ್ರೇಣಿ ಹೀಗಿದೆ: 83,700 ರೂಪಾಯಿಗಳಿಂದ 1,55,200 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಶೈಕ್ಷಣಿಕ ವಿದ್ಯಾರ್ಹತೆ ಹೀಗಿದೆ: ಮಾನವ ಸಂಪನ್ಮೂಲ ವಿಷಯದಲ್ಲಿ ಪೂರ್ಣಾವಧಿ MBA ಪದವಿ ಮತ್ತು 3 ವರ್ಷಗಳ ಸೇವಾನುಭವ, ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕಾಗಿರುತ್ತದೆ. ಮುಂದಿನ ಹುದ್ದೆ ಸಹಾಯಕ ವ್ಯವಸ್ಥಾಪಕರು F&F, ಇಲ್ಲಿ ಒಟ್ಟು 3 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ ಹೀಗಿದೆ: 83,700 ರೂಪಾಯಿಗಳಿಂದ 1,55,200 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಕೃಷಿ ವಿಜ್ಞಾನ ವಿಷಯದಲ್ಲಿ ಪೂರ್ಣಾವಧಿಯ BSc ಪದವಿಯನ್ನು ಪಡೆದಂತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗೂ ಮುಂದಿನ ಹುದ್ದೆ MISR ಸಿಸ್ಟಮ್ ಆಫೀಸರ್ ಹುದ್ದೆಗಳು, ಇಲ್ಲಿ ಒಟ್ಟು ಒಂದು ಹುದ್ದೆ ಖಾಲಿ ಇದೆ. ವೇತನ 69,250 ರೂಪಾಯಿಗಳಿಂದ 1,34,200 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಶೈಕ್ಷಣಿಕ ವಿದ್ಯಾರ್ಥಿ CSRIS ನಲ್ಲಿ BE ಪದವಿಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಮುಂದಿನ ಹುದ್ದೆ ಮಾರುಕಟ್ಟೆ ಅಧಿಕಾರಿ, ಒಟ್ಟು ಹುದ್ದೆಗಳು 2 ಹುದ್ದೆಗಳು ಖಾಲಿ ಇವೆ. ವೇತನ 69,250 ರೂಪಾಯಿಗಳಿಂದ 1,34,200 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳು BCom BSc BBM ಅಥವಾ ಅದರ ಜೊತೆಗೆ 2 ವರ್ಷಗಳ ಸೇವಾನುಭವ ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗಿರುತ್ತದೆ. ಇನ್ನು ಮುಂದಿನ ಹುದ್ದೆ ತಾಂತ್ರಿಕ ಅಧಿಕಾರಿ ಅಥವಾ ಅಭಿಯಂತರ, ಇಲ್ಲಿ ಒಟ್ಟು 2 ಹುದ್ದೆಗಳು ಖಾಲಿ ಇವೆ. ಇಲ್ಲಿ ವೇತನ ಶ್ರೇಣಿ 69,750 ರೂಪಾಯಿಗಳಿಂದ 1,34,200 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಅದರ ಜೊತೆಗೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದ್ರೆ, BE ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಈ ವಿಷಯಗಳಲ್ಲಿ ಇಂಜಿನಿಯರಿಂಗ್ ಮುಗಿಸಿದಂತ ಅಭ್ಯರ್ಥಿಗಳು ಈ ಹುದ್ದೆಗಳ ಅರ್ಜಿಗಳನ್ನು ಸಲ್ಲಿಸಬಹುದು. ಮುಂದಿನ ಹುದ್ದೆ ಹೀಗಿದೆ: ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ, ಇಲ್ಲಿ ಒಟ್ಟು 2 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ 69,250 ರೂಪಾಯಿಗಳಿಂದ 1,34,200 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. MSc ಯಲ್ಲಿ ಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿಯನ್ನು ವಿಷಯವನ್ನಾಗಿ ಅಧ್ಯಯನ ಮಾಡಿದವರು, ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಮುಂದಿನ ಹುದ್ದೆ ತಾಂತ್ರಿಕ ಅಧಿಕಾರಿ DT, ಇಲ್ಲಿ ಒಟ್ಟು 14 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ 69,250 ರೂಪಾಯಿಗಳಿಂದ 1,34,200 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಬಿಟೆಕ್ ಡೈರಿ ಟೆಕ್ನಾಲಜಿಯಲ್ಲಿ ಬಿಟೆಕ್ ಅನ್ನು ಮುಗಿಸಿರಬೇಕು, ಜೊತೆಗೆ
ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇನ್ನು ಮುಂದಿನ ಹುದ್ದೆ ಕೆಮಿಸ್ಟ್ರಿ ದರ್ಜೆ 1. ಇಲ್ಲಿ ಒಟ್ಟು 4 ಹುದ್ದೆಗಳು ಖಾಲಿ ಇವೆ. ವೇತನ 54,175 ರೂಪಾಯಿಗಳಿಂದ 99,400 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಬಿಎಸ್ಸಿ ಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿಯನ್ನ ಒಂದು ವಿಷಯವನ್ನಾಗಿ ಅಧ್ಯಯನ ಮಾಡಿದಂತಹ ಬಿಎಸ್ಸಿ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅವರು 2 ವರ್ಷಗಳ ಸೇವಾನುಭವ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕಾಗಿರುತ್ತದೆ. ಅಂತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಮುಂದಿನ ಹುದ್ದೆ ವಿಸ್ತರಣಾಧಿಕಾರಿ ದರ್ಜೆ 3. ಒಟ್ಟು ಹುದ್ದೆಗಳು 18 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ 54,175 ರೂಪಾಯಿಗಳಿಂದ 99,400 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಶೈಕ್ಷಣಿಕ ವಿದ್ಯಾರ್ಥಿ ಯಾವುದೇ ಪದವಿಯನ್ನು ಪಡೆದಿರಬೇಕು. ಹಾಗೆ ಅದರ ಜೊತೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಮುಂದಿನ ಹುದ್ದೆ ಆಡಳಿತ ಸಹಾಯಕ ದರ್ಜೆ 2. ಇಲ್ಲಿ ಒಟ್ಟು 17 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ 44,425 ರೂಪಾಯಿಗಳಿಂದ 83,700 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದ್ರೆ ಯಾವುದೇ ಪದವಿಯನ್ನು ಪಡೆದಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅವರು ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕಾಗಿರುತ್ತದೆ. ಅಂತ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಮುಂದಿನ ಹುದ್ದೆ ಲೆಕ್ಕ ಸಹಾಯಕ ದರ್ಜೆ 2. ಒಟ್ಟು 12 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ 44,425 ರೂಪಾಯಿಗಳಿಂದ 83,700 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳು ಬಿಕಾಂ ಪದವಿಯನ್ನು ಹೊಂದಿರಬೇಕು. ಜೊತೆಗೆ ಟ್ಯಾಲಿ ಆರ್ ಕಂಪ್ಯೂಟರ್ ಜ್ಞಾನದ ಸರ್ಟಿಫಿಕೇಟ್ಗಳನ್ನು ಹೊಂದಿರಬೇಕಾಗಿರುತ್ತದೆ. ಅಂತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಮುಂದಿನ ಹುದ್ದೆ ಮಾರುಕಟ್ಟೆ ಸಹಾಯಕ ದರ್ಜೆ 2. ಒಟ್ಟು ಹುದ್ದೆಗಳು 10 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ 44,425 ರೂಪಾಯಿಗಳಿಂದ 83,700 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಶೈಕ್ಷಣಿಕ ವಿದ್ಯಾರ್ಥಿ ಹೀಗಿದೆ: BBM ಅಥವಾ BSc ಅಥವಾ ಬಿಕಾಂ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿದಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಮುಂದಿನ ಹುದ್ದೆ ಕೆಮಿಸ್ಟ್ರಿ ದರ್ಜೆ 2. ಕೆಮಿಸ್ಟ್ರಿ ಒಟ್ಟು ಹುದ್ದೆಗಳು 28. ವೇತನ ಶ್ರೇಣಿ 44,425 ರೂಪಾಯಿಗಳಿಂದ 83,700 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. BSc ಪದವಿ ಕೆಮಿಸ್ಟ್ರಿ ಅಂಡ್ ಮೈಕ್ರೋಬಯಾಲಜಿಯಲ್ಲಿ BSc ಅನ್ನು ಓದಿದಂತಹ ಅಭ್ಯರ್ಥಿಗಳು ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಮುಂದಿನ ಹುದ್ದೆ ಹೀಗಿದೆ: ಕಿರಿಯ ಸಿಸ್ಟಮ್ ಆಪರೇಟರ್. ಇಲ್ಲಿ ಒಟ್ಟು 13 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ ಹೀಗಿದೆ: 44,425 ರೂಪಾಯಿಗಳಿಂದ 83,700 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಶೈಕ್ಷಣಿಕ ವಿದ್ಯಾರ್ಥಿ ಯಾವುದೇ ಪದವಿಯನ್ನು ಪಡೆದಂತಹ ಅಭ್ಯರ್ಥಿಗಳು ಜೊತೆಗೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ನಲ್ಲಿ ಸರ್ಟಿಫಿಕೇಟ್ ಹೊಂದಿದಂತಹ ಅಭ್ಯರ್ಥಿಗಳು 3 ವರ್ಷಗಳ ಸೇವಾನುಭವ ಹೊಂದಿದಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿಯಾಗಿ ಮುಂದಿನ ಹುದ್ದೆ ಹೀಗಿದೆ: ಶೀಘ್ರ ಲಿಪಿಕಾರರು ದರ್ಜೆ 2. ಒಟ್ಟು ಹುದ್ದೆಗಳು 1 ಹುದ್ದೆ ಖಾಲಿ ಇದೆ. ವೇತನ ಶ್ರೇಣಿ 44,425 ರೂಪಾಯಿಗಳಿಂದ 83,700 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿರುತ್ತದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ಹೀಗಿದೆ: ಯಾವುದೇ ಪದವಿಯನ್ನು ಪಡೆದಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಜೊತೆಗೆ ಅವರು ಸೀನಿಯರ್ ಇಂಗ್ಲಿಷ್ ಅಂಡ್ ಕನ್ನಡ ಶಾರ್ಟ್ ಹ್ಯಾಂಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕಾಗಿರುತ್ತದೆ. ಇನ್ನು ಮುಂದಿನ ಹುದ್ದೆ ಕಿರಿಯ ತಾಂತ್ರಿಕರು. ವಿವಿಧ ಟ್ರೇಡ್ ನಲ್ಲಿ ಹುದ್ದೆಗಳು ಖಾಲಿ ಇವೆ. ಈ ಕಿರಿಯ ತಾಂತ್ರಿಕರ ಹುದ್ದೆಗಳು ಒಟ್ಟು ಹುದ್ದೆಗಳು 50 ಹುದ್ದೆಗಳು ಖಾಲಿ ಇವೆ. ವೇತನ ಶ್ರೇಣಿ 34,100 ರೂಪಾಯಿಗಳಿಂದ 67,600 ರೂಪಾಯಿಗಳ ವೇತನ ಶ್ರೇಣಿಯನ್ನು ಒಳಗೊಂಡಿದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು SSLC IR ಟ್ರೇಡ್ ನಲ್ಲಿ NTC NCVT ಸರ್ಟಿಫಿಕೇಟ್ಗಳನ್ನು ಹೊಂದಿರಬೇಕಾಗಿರುತ್ತದೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ತಾಂತ್ರಿಕ ತೊಂದರೆಗಳು ಅರ್ಜಿಗಳನ್ನು ಸಲ್ಲಿಸುವಾಗ ಏನಾದರೂ ಉಂಟಾದರೆ, ಯಾವುದೇ ರೀತಿಯ ತೊಂದರೆಗಳು ಉಂಟಾದರೆ ಇಲ್ಲಿ ಸಹಾಯವಾಣಿಯ ನಂಬರ್ಗಳನ್ನು ಕೂಡ ನೀಡಲಾಗಿದ್ದು 9535165947 ಈ ನಂಬರ್ಗೆ ಕರೆ ಮಾಡಿ ತಮ್ಮ ತೊಂದರೆಗಳನ್ನು ಅಥವಾ ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದಾಗಿದೆ. ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ತಾವು ಕರೆ ಮಾಡಬಹುದಾಗಿದೆ. ವೆಬ್ಸೈಟ್ ಅಡ್ರೆಸ್ ನೋಟಿಫಿಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿದ್ದು, ತಾವು ಅಲ್ಲಿ ಲಿಂಕ್ ಅನ್ನು ಪಡೆದು ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡು ತಮ್ಮ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಇತರೆ ಅರ್ಹತೆಗಳನ್ನು ಪರಿಶೀಲಿಸಿಕೊಂಡು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಇನ್ನು ಈ ಸಿಮೂಲ್ನಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಅಡ್ರೆಸ್ ಹೀಗಿದೆ: ಅರ್ಜಿ ಸಲ್ಲಿಸಲು ವಿಳಾಸ www.simul.coop ನಲ್ಲಿ ಭೇಟಿ ಕೊಟ್ಟು ಸಿಮೂಲ್ ವೆಬ್ ಪೇಜ್ನ ಡ್ಯಾಶ್ಬೋರ್ಡ್ ನಲ್ಲಿ ಇರುವ ಅರ್ಜಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ತಾವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಕೂಡಲೇ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓದಿ ತಮ್ಮ ಅರ್ಹತೆಗಳನ್ನು ಪರಿಶೀಲಿಸಿಕೊಂಡು ನಿಗದಿತ ದಿನಾಂಕದೊಳಗಾಗಿ ಅರ್ಜಿಗಳನ್ನು ಸಲ್ಲಿಸಿ. ಕೊನೆಗೊಂದು ಹಿತ ನುಡಿ: ನೀವು ಕಾರ್ಯನಿರತರಾಗಿರುವಾಗ ಎಲ್ಲವೂ ಸುಲಭ, ಆದರೆ ನೀವು ಸೋಮಾರಿಯಾದಾಗ ಯಾವುದೂ ಸುಲಭವಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇದನ್ನೇ ಇಂಗ್ಲಿಷ್ನಲ್ಲಿ ನಥಿಂಗ್ ಈಸ್ ಈಸಿ ಇಫ್ ಯು ಡೋಂಟ್ ವಾಂಟ್ ಟು ಡೂ ಇಟ್, ನಥಿಂಗ್ ಈಸ್ ಡಿಫಿಕಲ್ಟ್ ಇಫ್ ಯು ವಾಂಟ್ ಟು ಡೂ ಇಟ್ ಎಂದು ಹೇಳಲಾಗಿದೆ. ಈ ಮಾತಿನ ತಾತ್ಪರ್ಯ ಇಷ್ಟೇ: ಯಾವುದೇ ಕೆಲಸವನ್ನು ಮಾಡಲು ನಿರ್ಧರಿಸಿ ನೈಜ ಮನಸ್ಥಿತಿಯಿಂದ ಕೂಡಲೇ ಕಾರ್ಯದಲ್ಲಿ ತೊಡಗಿದರೆ, ಅಣಿಯಾದರೆ ಆ ಕೆಲಸವು ನಮಗೆ ಕಠಿಣವೆನಿಸುವುದಿಲ್ಲ. ಅದರಂತೆ ನಾವು ಕಾಲ ಮತ್ತು ದಿನಗಳನ್ನು ಮುಂದೂಡುತ್ತಾ ಆಲಸ್ಯಗಳಾದರೆ ನಾವು ಮಾಡುವ ಕೆಲಸ ಕಬ್ಬಿಣದ ಕಡಲೆಯಾಗುತ್ತದೆ ಎಂಬುದು ಈ ಮಾತಿನ ತಾತ್ಪರ್ಯವಾಗಿದೆ. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರಲ್ಲಿ ಮತ್ತೊಮ್ಮೆ ವಿನಂತಿ, ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.